ಆ ಭಾಷಣದ ಪ್ರತಿಯಲ್ಲಿ ರಾಜ್ಯದ ಹಿತದ ವಿಚಾರಗಳೇ ಇರ್ತವೆ ಸರ್. ರಾಜ್ಯದ ಪಾಲಕರು ರಾಜ್ಯಪಾಲರು ಅಂತ ನಾವು ಕರಿತೀವಿ. ಅವರಿಗೆ ಆಕ್ಷೇಪಣೆ ಆಗುವಂಥ, ಅವರ ಅಸಮಾಧಾನಕ್ಕೆ ಕಾರಣುವಂಥ ಅಂಶಗಳನ್ನು ನೀವೇನು ಹಾಕಿದ್ರಿ ಆ ಭಾಷಣದಲ್ಲಿ? ಹಂಗಾದ್ರೆ ನಾವು ನೋಡಿ, ನಮ್ಮ ಭಾಷಣದ ಮುಖ್ಯ ಭಾಗದೊಳಗೆಲ್ಲ ಯಾವ ಭಾಗವನ್ನು ಅವ್ರು ಬಿಡಬೇಕು ಅಂತ ಅಪೇಕ್ಷೆ ಮಾಡ್ತಾ ಇದ್ರಲ್ಲ, ಅವು ಯಾವುವು ಅಂದ್ರೆ ನಮ್ಮ ಕನ್ನಡಿಗರ, ನಮ್ಮ ರೈತ ಕಾರ್ಮಿಕರ, ನಮ್ಮ ಗ್ರಾಮೀಣ ಜನರ ಏನು ಉದ್ಯೋಗದ ಹಕ್ಕಿದೆ, ಮಹಾತ್ಮ ಗಾಂಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಕಾನೂನು ಏನಿದೆ, ಅದರ ಮುಖಾಂತರ ಬಂದಿರತಕ್ಕಂಥ ಉದ್ಯೋಗದ ಹಕ್ಕೇನಿದೆ, ಕೆಲಸದ ಹಕ್ಕೇನಿದೆ, ಅದನ್ನು ಕಿತ್ಕೊಳ್ತಾ ಇದ್ದೀರಿ ಈ VB ಗ್ರಾಮಜಿ ತರೋದ್ರ ಮೂಲಕ. ಆ ನೀವೇನು ಈ ನಮ್ಮ ಹಕ್ಕು, ನಮ್ಮ ರೈತರ ಹಕ್ಕು, ನಮ್ಮ ಗ್ರಾಮೀಣ ಜನರ ಹಕ್ಕನ್ನು ಕಸ್ಕೊಳ್ತಾ ಇದ್ದೀರಲ್ಲ, ಅದು ನೀವು ಮಾಡ್ತಕ್ಕಂಥ ಒಂದು ದೊಡ್ಡ ದ್ರೋಹ ಜನರಿಗೆ ಅಂತ ಹೇಳಿದ್ದೀವಿ. ನಮ್ಮ ಕನ್ನಡಿಗರ ಉದ್ಯೋಗದ ಹಕ್ಕನ್ನು ಕಿತ್ಕೊಂಡ್ರೆ ಹೇಳಬಾರ್ದ ನಾವು ಹೇಳ್ತೀವಿ ಅದರೊಳಗೆ. ಪಂಚಾಯಿತಿಗಳಿಗೆ ನೀವು, ನಾವೇನು ಮಹಾತ್ಮ ಗಾಂಧಿ ಗ್ರಾಮೀಣ ಅಭಿವೃದ್ಧಿ ಗ್ರಾಮೀಣ ಉದ್ಯೋಗ ಖಾತ್ರಿ ಯೋಜನೆಯೊಳಗೆ ಅವಕಾಶ ಮಾಡಿಕೊಟ್ಟಿದ್ವಿ. ಆ ಅವಕಾಶವನ್ನು ಬಳಸಿಕೊಂಡು ಗ್ರಾಮಗಳಲ್ಲಿ ಆಸ್ತಿ ಸೃಷ್ಟಿ ಮಾಡ್ತಿದ್ವಿ ನಾವು. ಹಳ್ಳಿಗಳಲ್ಲಿ ಆಸ್ತಿ ಸೃಷ್ಟಿ ಮಾಡ್ತಿದ್ವಿ. ಪಂಚಾಯತಿಯವ್ರು ನಿರ್ಣಯ ಮಾಡ್ತಿದ್ರು, ಎಲ್ಲಿ ಹೊಲಕ್ಕೆ ದಾರಿ ಮಾಡಬೇಕು, ಹೊಲದೊಳಗೆ ಎಲ್ಲಿ ಬದು ಹಾಕಬೇಕು, ಎಲ್ಲಿ ಹೊಳಗಟ್ಟಿ ಹಾಕಬೇಕು, ಎಲ್ಲಿ ಕೆರೆ ಕಡಿಬೇಕು, ಎಲ್ಲಿ ಕೃಷಿ ಹೊಂಡ ಮಾಡಬೇಕು, ಎಲ್ಲಿ ದನದ ದೊಡ್ಡಿ ಮಾಡಬೇಕು, ಎಲ್ಲಿ ಕುರಿ ದೊಡ್ಡಿ ಮಾಡಬೇಕು, ಎಲ್ಲಿ ಸ್ಮಶಾನ ಅಭಿವೃದ್ಧಿ ಮಾಡಬೇಕು, ಎಲ್ಲಿ ಚರಂಡಿ ಮಾಡಬೇಕು, ಯಾರ ಮನೆ ಇದ್ರಿಗೆ ರಸ್ತೆ ಮಾಡಬೇಕು, ಇವೆಲ್ಲ ಗ್ರಾಮ ಪಂಚಾಯತಿ ಮಾಡೋ ಕೆಲಸ, ಗ್ರಾಮ ಸಭೆ ಮಾಡೋ ಕೆಲಸ. ಈ ಕೆಲಸಗಳ ಮುಖಾಂತರ ಈ ಕೆಲಸ ಇವ್ರು ಮಾಡಬೇಕು ಅಂತ ಹೇಳುವಂಥ ಅಧಿಕಾರವನ್ನು ಪಂಚಾಯತಿ ಕೊಡೋದ್ರ ಮೂಲಕ ನಾವು ಅಧಿಕಾರ ವಿಕೇಂದ್ರೀಕರಣ ಏನು ಮಾಡಿದ್ವಿ, ಆ ಅಧಿಕಾರ ವಿಕೇಂದ್ರೀಕರಣವನ್ನು ತಿರುಚಿ ಇವತ್ತು ಮತ್ತೆ ಕೇಂದ್ರೀಕರಣ ಮಾಡ್ತಕ್ಕಂಥದ್ದೇನು ಮಾಡ್ತಾ ಇದ್ದಾರೆ, ಇದು ಸರ್ವತಾ ಒಪ್ಪಿತ ಅಲ್ಲ, ನಾವು ಒಪ್ಪೋದಿಲ್ಲ. ಆದ್ದರಿಂದ ಮಹಾತ್ಮ ಗಾಂಧಿ ನರೇಗಾ ಏನು ಕಾನೂನಿದೆ ಅದನ್ನು ಮರುಸ್ಥಾಪನೆ ಮಾಡಿ ಅನ್ನೋದು ತಪ್ಪ. ಇದನ್ನು ಹೇಳಿದರೆ ಮಾನ್ಯ ಗವರ್ನರ್ ಖುಷಿ ಆಗೋದಿಲ್ಲ. ಅಂದರೆ ಗವರ್ನರ್ಗೆ ಖುಷಿ ಆಗೋದಕ್ಕಲ್ರಿ ಭಾಷಣ ನಾವು ಮಾಡಿಸೋದು. ನಮ್ಮ ಜನರ ಧ್ವನಿ ಏನಿದೆ, ನಮ್ಮ ಸರ್ಕಾರದ ನೀತಿ ಏನಿದೆ, ಅವುಗಳನ್ನು ಜನರಿಗೆ ತಿಳಿಸೋದಕ್ಕೆ ಗವರ್ನರ್, ರಾಜ್ಯಪಾಲರು ಒಂದು ಮಾಧ್ಯಮವೇ ಹೊರತು ಅವರು ಅದರ ನಿರ್ಣಾಯಕರಲ್ಲ. ಅದು ಒಂದು ಭಾಗ. ಎರಡನೇ ಭಾಗ ನೋಡ್ರಿ ನೀವು, ಈ VBG ಗ್ರಾಮಜಿ ಅದು ನಮ್ಮ ಕೆಲಸಗಾರನ ಓದು ಕಾಂಟ್ರಾಕ್ಟರ್ ಕೈಯೊಳಗೆ ಕೊಡ್ಬೇಕಂತ. ಆರ್ ದೀಸ್ ಪಂಚಾಯತ್ಸ್ ಆರ್ ದಿ ಗೌರ್ಮೆಂಟ್ ಆಫ್ ಇಂಡಿಯಾ ಏಜೆಂಟ್ ಟು ಟೇಕ್ ಪೀಪಲ್ ಫಾರ್ ದ ವರ್ಕ್ ಆಫ್ ಕಾರ್ಪೊರೇಟ್ ವರ್ಲ್ಡ್? ಅವರು ಏರ್ಪೋರ್ಟ್ ಕಟ್ಟೋದಕ್ಕೆ ಹೋಗಬೇಕು, ಅವರು ಫ್ಲೈಓವರ್ ಕಟ್ಟೋದಕ್ಕೆ ಹೋಗಬೇಕು, ಟನಲ್ ಮಾಡೋದಕ್ಕೆ ಹೋಗಬೇಕು. ಅಂದರೆ ದೊಡ್ಡವರು ಕಾಂಟ್ರಾಕ್ಟ್ ಏನು ಮಾಡಿರ್ತಾರೆ. ಈಗ ನಾವೆಲ್ಲ ಮೈಗ್ರೇಷನ್ ಗುಳೆ ಏನು ಬರ್ತಾ ಇದೆಯಲ್ಲ, ಆ ಗುಳೆ ನಿಲ್ಲಿಸುವಂಥ ಕೆಲಸನ MGNREG ಮುಖಾಂತರ ಮಾಡಿದ್ವಿ. ಆ ಗುಳೆನ ಮತ್ತೆ ಪ್ರಾರಂಭಿಸುವಂಥ ಈ ಒಂದು ರೀತಿ ವಿಚಾರ ಇದೆಯಲ್ಲ, ಇದು ಒಪ್ಪಳಕ್ಕೆ ಸಾಧ್ಯ ಇಲ್ಲ. ಇದು ಒಂದು ರೀತಿ ಅನ್ಎಕ್ಸೆಪ್ಟಬಲ್.